ಜೈ ಶ್ರೀರಾಮ್. ನಮಸ್ತೆ ಫ್ರೆಂಡ್ಸ್. ಸೊ ಇನ್ನು ನೋಡ್ತಾ ಇದ್ದೀರಾ, ಈ ಲೋಡ್ ಬಂದು ಕೊಯಂಬತ್ತೂರಿಂದ ಇಂದೂರಿಗಿತ್ತು ಪಾಯಿಂಟ್ ವೇಟು. ಸೊ ಇದು ಲೋಡ್ ಮಾಡ್ಕೊಂಡು ಪಟ ಅಂತ ಹೋಗಿ ಇಂದೂರು ಲೋಡ್ ಮಾಡಿದೆ. ಸೊ ಇಂದೂರಿಂದ ಮತ್ತೆ ಲೋಡ್ ಸಿಕ್ತು. ಈ ಮಿಷಿನ್ನು ವೀಲ್ ಲೋಡರ್ ಅಂತ ಕರೀತಾರೆ ಇದನ್ನ. ಸೊ ಇದು 11.5 ಅಡಿ ಹೈಟ್ ಬರುತ್ತೆ. ಬಾಕಿ ಎಲ್ಲ ಸೈಡೆಲ್ಲ ಏನು ಬರೋಲ್ಲ. ಎಕ್ಸಾಕ್ಟ್ ಒಂದು 8.5 ಅಡಿ ಅಗಲ ಬರುತ್ತೆ. ಈ ವೀಲ್ ಲೋಡರ್ ಬಂದು ಪ್ಯೂರ್ ಎಲೆಕ್ಟ್ರಿಕ್ಕು EV ವೆಹಿಕಲು. ಸೊ ಇದು ಇಂದೂರಿಂದ ಅಂದರೆ MP ಮಧ್ಯಪ್ರದೇಶದಿಂದ ಸೀದಾ ನಮ್ಮ ಕರ್ನಾಟಕ ಬೆಳ್ಳೂರು ಕ್ರಾಸ್ ಹತ್ರ ಒಂದು ಅನ್ಲೋಡ್ ಇದು. ಸೊ ಹಂಗಾಗಿ ಅರ್ಜೆಂಟ್ ಲೋಡ್ ಮಾಡಿಕೊಂಡೆ. ಬಾಡಿಗೆ ಏನಂತ ಹೇಳ್ಕೊಳ್ಳೋ ಥರ ಇಲ್ಲ, ಬಟ್ ಸ್ಟಿಲ್ ಲೋಡ್ ಮಾಡಿದೆ. ಏಕೆಂದರೆ ರಿಟರ್ನ್ ಹೋಗಲೇಬೇಕಿತ್ತು, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಮನೇಲಿ. ಸೊ ಹಂಗಾಗಿ ರಿಟರ್ನ್ ಅರ್ಜೆಂಟ್ ಲೋಡ್ ಮಾಡಬೇಕಿತ್ತು ಅಂತ ಬಂದೆ. ಬಟ್ ಆದರೂ ಇಲ್ಲಿ 3 ದಿವಸ ಆಗೋಯಿತು ಲೋಡ್ ಮಾಡೋಕ್ಕೆ. ಈ ಮಿಷಿನಲ್ಲಿ ಸ್ವಲ್ಪ AC ಪ್ರಾಬ್ಲಮ್ ಇತ್ತು ಅಂಥೇಳಿ ಅವರು ಚೆಕ್ ಮಾಡೋದಕ್ಕೆ ಟೆಕ್ನಿಷಿಯನ್ಸು, ಕ್ವಾಲಿಟಿ ಅವರೆಲ್ಲ ಅಪ್ರೂವಲ್ ಕೊಡಬೇಕಿತ್ತು. ಸೊ ಹಂಗಾಗಿ 3 ದಿವಸ ಟೈಮ್ ಆಗೋಯಿತು. ಅಂತೂ ಇಂತೂ ಫೈನಲಿ ಮಧ್ಯರಾತ್ರಿ ಲೋಡ್ ಮಾಡಿದ್ರು. ಮಧ್ಯರಾತ್ರಿ ಒಂದು ಎಕ್ಸಾಕ್ಟು 2 ಗಂಟೆ ಆಗಿತ್ತು ಲೋಡ್ ಆದಾಗ. ಸೊ ಚೈನ್ ಹಾಕೋದೊಂದು ದೊಡ್ಡ ಇಶ್ಯೂ ಮಾಡ್ತಾಯಿದ್ರು. ಬಿಕಾಸ್ ಇದು ಮೆಟೀರಿಯಲ್ ತುಂಬ ಲಾಂಗ್ ಹೋಗೋದ್ರಿಂದ 1,500 ಕಿಲೋಮೀಟ್ರ್ ಹೋಗುತ್ತೆ. 1,500 ಕಿಲೋಮೀಟ್ರ್ ಹೋಗೋದ್ರಿಂದ ಇದೇನಾಗುತ್ತೆ, ಚೈನ್ ಕರೆಕ್ಟಾಗಿ ಹಾಕಬೇಕು. ಆ್ಯಂಡ್ ನಾನು ಹುಷಾರಾಗಿ ಬರ್ತಾಯಿದ್ದೆ. ಸೊ ನನ್ನ ಓವರ್ಟೇಕ್ ಮಾಡ್ತು. ಸೇಮ್ ಇಲ್ಲಿ ಏನು ಮುಂದೆಗಡೆ ಅಪ್ಸೈಡ್ ಆಗಿದೆಯಲ್ಲ ಗಾಡಿ, ಈ ಅಪ್ಸೈಡ್ ಆಗಿರೋ ಗಾಡಿ 2 ಗಾಡಿ ಒಟ್ಟಿಗೆ ಲೋಡ್ ಆಗಿತ್ತು. ಈ ಲೋಡ್ ಆ್ಯಕ್ಚುಲಿ ನನಗೆ ಬಂದಿತ್ತು, ಬಟ್ ನಾನು ರಿಜೆಕ್ಟ್ ಮಾಡಿದೆ. ಪ್ಲಾಸ್ಟಿಕ್ ಕವರೆಲ್ಲ ಹಾಕಬೇಕು, ತಲೆನೋವು ಅಂತ ನಾನು ಹೋಗಿಲ್ಲ ಈ ಲೋಡ್ಗೆ. ಇದು ಆ್ಯಕ್ಚುಲಿ ಇದು ಕೊಯಂಬತ್ತೂರಿಗೆ ವಾಪಸ್ಸು ಲೋಡ್ ಇದ್ದಿದ್ದು. ನನಗೆ ಕೇಳಿದ್ರು, ನಾನು ಹಾಕಿಲ್ಲ ಲೋಡು. ಇದು ಪೇಪರ್ ಬಂಡಲ್ ಲೋಡು. ಸೊ ಹೆವಿ ಸ್ಪೀಡಾಗಿ ಬಂದರು. 2 ಲಾರಿ, 1 ಲಾರಿ ಮುಂದೆ ಹೋಗಿದೆ, 2ನೇ ಲಾರಿ ಒಂದೋನೆ. ಅಲ್ಲಿ ಮುಂದೆಗಡೆ ಒಂದು ಕಂಟೈನರ್ ನಿಂತಿದ್ದೆ. ಆ ಕಂಟೈನರು ಈ ಸ್ಪೀಡ್ ಬ್ರೇಕರ್ಗೆ ಸ್ಲೋ ಮಾಡಿದ್ದಾನೆ, ಸಿಚ್ಚಿದ ಬಂದು ಹೊಡ್ಕೊಂಡಿದ್ದಾನೆ. ನೋಡಿ, ಸ್ಪೀಡಾಗಿ ಹೋಗೋದು ಇಂಪಾರ್ಟೆಂಟ್ ಅಲ್ಲ, ಕಂಟ್ರೋಲ್ ಮಾಡೋ ತಾಕತ್ತಿರಬೇಕು. ತಾಕತ್ತಿದ್ರೆ ಮಾತ್ರ ಹೊಡಿಬೇಕು ಗಾಡಿ. ಸೊ ಸಿಚ್ಚಿದ ಬಂದು ಆ ಕಂಟೈನರ್ಗೆ ಹೊಡೆದವನೆ. ಸೊ ಹೊಸ ಗಾಡಿ ಇದೆ ಆ್ಯಕ್ಚುಲಿ. ಸೊ ತಿನ್ನಂಗಲ್ಲ ಉಂಡಂಗಲ್ಲ ಹೋಯ್ತು ಗಾಡಿ. ಇದೆಲ್ಲ ರೆಡಿಯಾಗಿ ಮತ್ತೆ ಬರಬೇಕು ಲೈನ್ ಮೇಲೆ ಅಂದರೆ ಮಿನಿಮಮ್ 6 ತಿಂಗಳು ಟೈಮ್ ಹಿಡಿಯುತ್ತೆ. ಇನ್ಶೂರೆನ್ಸ್ ಕ್ಲೈಮ್ ಆಗಿ ಅದೆಲ್ಲ ಪ್ರೋಸೆಸ್ ಆಗೋಕ್ಕೆ ಎಷ್ಟೇ ಜೀವನ. ಅಲ್ಲಿ ಮುಂದೆ ನಿಂತಿದೆ ನೋಡಿ, ಸಣ್ಣ ಕಂಟೈನರ್ ಹೊಡೆದಿರೋದು ಗಾಡಿ. ಏನೂ ಮಾಡೋಕ್ಕಾಗಲ್ಲ, ನೀವು ಎಚ್ಚರಿಕೆ ಅಲರ್ಟ್ ಆಗಿರಬೇಕು. ಸ್ಪೀಡಾಗಿ ನಾನು ಓಡಿಸ್ತೀನಿ ಅಂತ ಓಡ್ಸೋಕೆ ಹೋದರೆ ಈ ಥರ ಆಗೇ ಆಗುತ್ತೆ. ಓಡಿಸ್ಬೇಕು. ಯಾವಾಗ ಬ್ಲೈಂಡ್ ಸ್ಪಾಟ್ ಇರೋಲ್ಲ, ಯಾವಾಗ ರೋಡ್ ಖಾಲಿ ಇರುತ್ತೆ, ಈ ಥರ ನಿಮಗೆ ಆ ಕಡೆ ಈ ಕಡೆ ಏನು ತೊಂದರೆ ಇಲ್ಲ ಅನ್ನೋ ಓಡಿಸಿ. ನಿಮ್ಮ ತಾಕತ್ತು ಹಿಂದೆಗಡೆ ಇರೋ ಮಾಲು ಕಂಟ್ರೋಲಲ್ಲಿ ಇರಬೇಕು. ನಾನು ಲೋಡ್ ಮಾಡಿರೋದು ವೀಲ್ ಲೋಡರ್ ಆಗಿರೋದ್ರಿಂದ ಅದು EV ಬ್ರೇಕ್ಸ್ ಹಾಕಿರ್ತಾರೆ, ಹ್ಯಾಂಡ್ ಬ್ರೇಕ್ ಹಾಕಿರ್ತಾರೆ, ಚೈನು ಹಾಕಿರ್ತೀವಿ. ಸೊ ಸೇಫ್ಟಿ ಇರುತ್ತೆ. ಬಟ್ ಸ್ಟಿಲ್ ನಮ್ಮ ಎಚ್ಚರಿಕೆಯಲ್ಲಿ ನಾವು ಓಡಿಸ್ಲಿಲ್ಲ ಅಂದರೆ ಏನಾದರೂ ಒಂದು ಸೀನ್ಗಳಾಗೇ ಆಗುತ್ತೆ. ಸೊ ಹಾಗೆ ಕಂಟಿನ್ಯೂಸ್ ಬಂದೆ. ಆ್ಯಕ್ಚುಲಿ ಇದು ನನಗೆ ಅರ್ಜೆಂಟ್ ಇತ್ತು, 1,500 ಕಿಲೋಮೀಟ್ರ್ ಇತ್ತು. 3 ದಿವಸದಲ್ಲಿ ನಾನು ಅನ್ಲೋಡ್ ಮಾಡಿ ಮತ್ತೆ ಇನ್ನೊಂದು ಲೋಡ್ ಹಾಕ್ಕೊಂಡು ಮನೆಗೆ ಹೋಗಬೇಕಿತ್ತು. ಸೊ ಹಾಗಾಗಿ ನಾನು ಅರ್ಜೆಂಟಲ್ಲಿ ಬಂದೆ. 2 ದಿವಸಕ್ಕೆ 1,000 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ದೆ. ನಿದ್ದೆ ಏನೋ ಅಷ್ಟೊಂದು ಮಾಡಿರಲಿಲ್ಲ, 2-3 ಅವರ್ ನಿದ್ದೆ ಮಾಡ್ತಿದ್ದೆ, ಸೀದಾ ಹೊಡಿತಿದ್ದೆ. ಇಳ್ಕಲ್ ಹತ್ರ ಇದು. ಸೊ ಇಲ್ಲೊಂದು ಏನು ನನಗೆ ಇಷ್ಟ ಆಗಿದೆ ಅಂದರೆ ಅಂಡರ್ ಪಾಸ್ ಮಾಡಿದ್ದಾರೆ ಇಳ್ಕಲ್ ಹತ್ರ. ಸೊ ನೀವು ನೋಡ್ಬೋದು, ಅಲ್ಲಿ ಇಂಡಿಯಾ ಫ್ಲ್ಯಾಗ್ ಹಾಕಿದ್ದಾರೆ. ವ್ಯೂ ಮಾತ್ರ ಅಲ್ಟಿಮೇಟ್ ವ್ಯೂ, ಸಕ್ಕತ್ತಾಗಿ ಕಾಣಿಸುತ್ತೆ. ಮಾತ್ರ ದೂರದಿಂದ ಬರ್ತಿದ್ರೇ ಇಂಡಿಯಾ ಫ್ಲ್ಯಾಗ್ ಕಾಣಿಸುತ್ತೆ. ಸಕ್ಕತ್ ದೊಡ್ಡ ಫ್ಲ್ಯಾಗು, ಸೂಪರಾಗಿತ್ತು ವ್ಯೂ. ಮಾತ್ರ ನೋಡಿದ್ರೇ ಖುಷಿ ಆಗ್ತಾಯಿತ್ತು. ಸೊ ಹಾಗಾಗಿ ಇದೊಂದು ಕ್ಲಿಪ್ ತೊಗೊಂಡೆ. ಸೊ ಈ ಅಂಡರ್ ಪಾಸ್ ಹೊಸದಾಗಿರುತ್ತೆ. ತುಂಬ ಫಾಸ್ಟಾಗಿ ಆಗಿರೋ ಕೆಲಸಗಳಲ್ಲಿ, ಹೈವೇ ಕೆಲಸಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು. ಇದು ಆಲ್ಮೋಸ್ಟ್ ಲೈಕ್ ಒಂದು 8 ಮಂತ್ಸಲ್ಲೆಲ್ಲ ರೆಡಿ ಮಾಡಿಬಿಟ್ರು. ನೋಡಿ, ಏನೂ ಫ್ಲ್ಯಾಟ್ ಇತ್ತು ಇದು ರೋಡು. ಮುಂಚೆ 3 ಲೇನ್ ಇತ್ತು, ಫುಲ್ ಫ್ಲ್ಯಾಟ್ ಇತ್ತು. ಸೊ ನೋಡಿ, ಇವಾಗ ಇಂಡಿಯಾ ಫ್ಲ್ಯಾಗು ಎಷ್ಟು ಸಕ್ಕತ್ತಾಗಿ ಹಾರ್ತಾಯಿದೆ, ಸಕ್ಕತ್ತಾಗಿ ಕಾಣಿಸುತ್ತೆ. ಇಲ್ಲೊಂದು ಗಾಡಿ ಕೆಟ್ಟು ನಿಂತಿದೆ ಲೆಫ್ಟಲ್ಲಿ, ಅವನೇನು ಗಿಗ್ನಲ್ ಏನು ಹಾಕಿಲ್ಲ. ಓಕೆ, ಈ ಹೈವೇ ಕೆಲಸ ಬಂದು 8 ತಿಂಗಳಲ್ಲಿ ಆಗಿರ್ಬೋದು. ಸೊ ಒಂದು ಅಂದಾಜಲ್ಲಿ ನಾನು ನೋಡ್ದಂಗೆ ಸಖತ್ ಫಾಸ್ಟಾಗಿ ಆಯಿತು ಕೆಲಸ ಮಾತ್ರ. ಸೊ ಅದು ನಂಗೆ ಖುಷಿ ಆಯಿತು. ಆಮೇಲೆ ಮತ್ತೆ ನೈಟೇ ಬಂದೆ, ಎಲ್ಲೂ ನಿಲ್ಲಿಸಲಿಲ್ಲ. ದಾವಣಗೆರೆ RTO ಅವಾಯ್ಡ್ ಮಾಡಿಕೊಂಡು ಚಿತ್ರದುರ್ಗ RTO ಎಲ್ಲ ಪಾಸ್ ಮಾಡ್ಕೊಂಡು ಬಂದೆ. ಆ್ಯಕ್ಚುಲಿ ಸಿರಾ ಹತ್ರ ಬಂದೆ. ಇಲ್ಲಿ ಬಂದು ನೋಡಿದ್ರೆ ಸಿರಾಯಿಂದ ಒಂದು ರೋಡಕ್ಕೆ ಕನೆಕ್ಟ್ ಆಗುತ್ತೆ ಬೆಳ್ಳೂರು ಕ್ರಾಸ್ಗೆ. ಬಟ್ ಆದರೆ ಅದು ಹೈಟ್ ಪಾಸ್ ಆಗುತ್ತೋ ಇಲ್ವೋ ಅನ್ನೋ ಡೌಟ್ ಇತ್ತು ನನಗೆ. ಎಲೆಕ್ಟ್ರಿಕ್ ವೈರ್ ಎಲ್ಲ ಇದ್ದಾಗ ನಾವು ಅದ್ರ ಜೊತೆ ಆಟ ಆಡೋಕ್ಕಾಗಲ್ಲ. ಯಾವುದೇ ಒಂದು ಮೆಟೀರಿಯಲ್ ಹೈಟ್ ಹಾಕ್ಕೊಂಡು ಹೋಗ್ತಾಯಿದ್ವಿ, ಅಗಲ ಹಾಕ್ಕೊಂಡು ಹೋದರೆ ಏನೋ ಒಂದು ಹೋಗ್ಬಿಡ್ಬೋದು. ಬಟ್ ಹೈಟ್ ಹಾಕೊಂಬಂದಾಗ ಭಾರಿ ಅಲರ್ಟ್ ಆಗಿರಬೇಕಾಗುತ್ತೆ.
ಸೊ ನನಗಿಂತ ಒಂದು ಅಡಿ ಕಮ್ಮಿ ಇರೋವಂಥ ಗಾಡಿ ಬಂತು ಆಪೋಸಿಟಲ್ಲಿ, ಈ ಡಬ್ಬಾ ಗಾಡಿ ಅವ್ನು ಕೇಳಿದೆ ಪಾಸ್ ಆಗುತ್ತಾ ಏನು ಅಂತ. ನಾನು ಇದಕ್ಕಿನ್ನ ಇನ್ನೂ ಒಂದೂವರೆ ಅಡಿ ಹೈಟ್ ಬರುತ್ತೆ, 11.5 ಅಡಿ ಟೋಟಲ್ ಅಂತಂದರೆ ಒಂದು 16 ಅಡಿ ಪಾಸಿಂಗ್ ಇರಬೇಕು ನನಗೆ. ಎಲೆಕ್ಟ್ರಿಕ್ ವೈಯರ್ಸು ಇನ್ ಕೇಸ್ ಸ್ವಲ್ಪ ಏನಾದರೂ ಟಚ್ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ವೈಯರ್ ಎಳ್ಕೊಂಡು ಕಂಬನೇ ಬಿದ್ದೋಗ್ಬೋದು, ಇಲ್ಲ ಶಾರ್ಟ್ ಸರ್ಕ್ಯೂಟ್ ಆಗ್ಬೋದು, ಹೇಳೋಕ್ಕಾಗಲ್ಲ ನಮ್ಮ ಹಣೆ ಬರ ಹೆಂಗಿರುತ್ತೆ ಏನು ಅಂತ. ಸೊ ಭಾರಿ ಅಲರ್ಟ್ ಆಗಿರಬೇಕು. ಹೈವೇ ಟು ಹೈವೇ ಹೋದಾಗ ನಿಮಗೆ ಆ ಥರ ಏನೂ ಇರೋದಿಲ್ಲ. ಆಲ್ಮೋಸ್ಟ್ ಹೈವೇಲೆಲ್ಲ 5.5 ಮೀಟ್ರ್ ಪಾಸಿಂಗ್ ಇರುತ್ತೆ, ಎಲ್ಲ ಆಲ್ಮೋಸ್ಟ್ ಬ್ರಿಡ್ಜಸ್ ಎಲ್ಲ ಮಿನಿಮಮ್ ಅಂದರೂ 5 ಮೀಟ್ರ್ ಇದ್ದೇ ಇರುತ್ತೆ. ಸೊ ಹಂಗಾಗಿ ಹೈವೇ ಟು ಹೈವೇ ಹೋಗೋಕ್ಕೆ ಒಂದು ಧೈರ್ಯ. ಬಟ್ ಆದರೆ ಈ ಒಳಗಡೆ ರೋಡಲ್ಲಿ ಸಿರಾಯಿಂದ ಏನು ಬೆಳ್ಳೂರು ಕ್ರಾಸ್ ಕನೆಕ್ಟ್ ಆಗುತ್ತೆ ಈ ರೋಡು, ವಯಾ ನಿಟ್ಟೂರ್ ಮೇಲೆ ಹೋಗುತ್ತೆ. ರೋಡು ಓಕೆ, ಅಷ್ಟೊಂದೇನು ಚೆನ್ನಾಗಿದೆ ಅಂತಲೂ ಇಲ್ಲ, ಹಾಳಾಗಿದೆ ಅಂತಲೂ ಇಲ್ಲ. ಬಟ್ ಆದರೆ ಎಲೆಕ್ಟ್ರಿಕ್ ಪೋಲ್ಸು ವೈಯರ್ಸು ತುಂಬ ಕೆಳಗಿದ್ದಾವೆ. 10 ಅಡಿ ತೊಗೊಂಡೋಗಿದ್ದೀನಿ ನಾನು, ಬಟ್ ಆದರೆ 11.5 ಅಡಿ ತೊಗೊಂಡೋಗಕ್ಕೆ ನನಗೆ ಯಾಕೋ ಮಿಸ್ ಹೊಡಿತು. ಸುಮ್ಮನೆ ಯಾಕೆ ಅಲ್ಲಿ ತಗಲಾಕೊಂಡು ಸಾಯೋದು, ಮತ್ತು ಇನ್ನೊಂದು ದಾರಿ ಸಾಗಲ್ಲ. ನಾಳೆ ಬೆಳಗ್ಗೆ ಇದು ಅನ್ಲೋಡ್ ಮಾಡಲೇಬೇಕು ನಾನು ಅಟ್ ಎನಿ ಕಾಸ್ಟ್. ಯಾಕೆಂದ್ರೆ ನಾಳೆ 3rd ಡೇ, 1,500 ಕಿಲೋಮೀಟ್ರ್ ನಿದ್ದೆ ಮಾಡ್ದಂಗೆ ಬಂದಿರೋದು. ಬೇಗ ಅನ್ಲೋಡ್ ಮಾಡಿ ಇನ್ನೊಂದು ಕೋಲಾರಿಂದ ಒಂದು ಲೋಡ್ ಇದೆ ನನಗೆ, ಅದು ಗುಲ್ಬರ್ಗಾಗೆ. ಸೊ ಅದು ಲೋಡ್ ಮಾಡಲೇಬೇಕು ನಾನು. ಸೊ ಅರ್ಜೆಂಟಾಗಿದೆ, ಯಾಕಂದರೆ EMI ಕಟ್ಟಬೇಕಾಗುತ್ತೆ. ಸೊ ಆ ಅರ್ಜೆಂಟಲ್ಲಿ ನಾನು ಫಾಸ್ಟಾಗಿ ಲೋಡ್ ಮಾಡಬೇಕು ಅಂತ ಹೇಳಿ ಹೈವೇ ಏನೊಂದು 2,000 ಟೋಲ್ ಜಾಸ್ತಿ ಆಗುತ್ತೆ. ಬಟ್ ಹೈವೇ ಟು ಹೈವೇ ಹೊಡೆಯೋಣ ಅಂತ ತುಮಕೂರು ಹೋಗಿ, ತುಮಕೂರಿಂದ ಕುಣಿಗಲ್ ಬಂದು, ಕುಣಿಗಲಿಂದ ಬೆಳ್ಳೂರು ಕ್ರಾಸ್ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಒಂದು 20-30 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ, ಬಟ್ ಸ್ಟಿಲ್ ಓಕೆ, ಟೈಮ್ ಸೇವ್ ಆಗುತ್ತೆ, ನಾನು ಹೋಗಿ ನಿದ್ದೆ ಮಾಡ್ಬೋದು. ಸೊ ಈಗ ರಾತ್ರಿ ಆಗಿದೆ ಸುಮಾರು ಒಂದು 11 ಗಂಟೆ 11 ಕಾಲಾಗಿದೆ. ಊಟ ಎಲ್ಲ ಆಯಿತು, ಅಡುಗೆ ಮಾಡಿದೆ, ಮಸ್ತಾಗಿ ಊಟ ಮಾಡಿಕೊಂಡು ಯೋಚನೆ ಮಾಡಿದೆ ಮಲ್ಕೊಳ್ಳೋದ ಏನು ಅಂತ. ಬೇಡ, ಇಲ್ಲಿ ಮಲಗೋದಕ್ಕಿಂತ ನಿದ್ದೆನೂ ಬರ್ತಾಯಿಲ್ಲ, ಸೀದಾ ಅನ್ಲೋಡ್ ಪಾಯಿಂಟ್ ಹೊಡೆಯೋಣ ಅಂದ್ಕೊಂಡು ತುಂಬ ಯೋಚನೆ ಮಾಡಿ ಯಾಕೆಂದರೆ ಈ ರೋಟಲ್ಲಿ ಹೋಗೋದು ನನಗೆ ಅಷ್ಟು ಸೂಕ್ತ ಅಂತ ಅನ್ನಿಸ್ತಿರಲಿಲ್ಲ, ಹೈಟ್ ಪಾಸ್ ಆಗೋದು ಸೂಕ್ತ ಅಂತ ಅನ್ನಿಸಿಲ್ಲ. ಸೊ ಹಂಗಾಗಿ ಸೀದಾ ಎಳ್ಕೊಂಡೆ ತುಮಕೂರು ರೋಡ್ಗೆ. ಇಲ್ಲಿಂದ ಲೆಫ್ಟ್ ಎತ್ಕೊಂಡು ಸೀದಾ ಹೋದರೆ NH4 ಸೀದಾ ತುಮಕೂರು ಕನೆಕ್ಟ್ ಆಗುತ್ತೆ. ಇಲ್ಲಿಂದ ಆಲ್ಮೋಸ್ಟ್ ಒಂದು 40-45 ಕಿಲೋಮೀಟರ್ಸು ತುಮಕೂರು, 40 ಕಿಲೋಮೀಟರ್ಸ್ ತುಮಕೂರು. ಸೊ ತುಮಕೂರು ಹೋಗ್ಬಿಟ್ರೆ ತುಮಕೂರಿಂದ ಮಸ್ತಾಗಿರೋ ಹೈವೇ ಇದೆ ಕುಣಿಗಲ್ಲಿಂದ ಬೆಳ್ಳೂರು ಕ್ರಾಸ್ಗೆ ಹೋಗೋಕ್ಕೆ ಚೆನ್ನಾಗಿದೆ ರೋಡು. ಅದೆಲ್ಲ ಹೈವೇ ಟು ಹೈವೇ ಅಲ್ವಾ. ಸೊ 11.5 ಅಡಿ ಹಾಕ್ಕೊಂಡು ಹೋದ್ರೂ ಆರಾಮಾಗಿ ಪಾಸ್ ಆಗುತ್ತೆ, ಎಲ್ಲೂ ಏನೂ ತೊಂದರೆ ಆಗೋಲ್ಲ. ನಾವು ಯಾವುದೇ ಒಂದು ಓಡಿಸಿ ಹೈಟ್ ಮೇಲೆ ಹಾಕೊಂಡು ಹೋಗ್ತೀವಿ ಅಂದರೆ ಆ ರೋಡ್ ಯೂಸ್ ಮಾಡಿದ್ರೆ ಭಾರಿ ಸೂಕ್ತ ಅಂತ ಅನಿಸುತ್ತೆ. ಅಗಲ, ಹೈಟು, ಉದ್ದ ಏನೇ ಇದ್ರೂ ಈ ಹೈವೇ ಚೆನ್ನಾಗಿ ಪಾಸ್ ಆಗುತ್ತೆ. ಸೊ ಇಲ್ಲಿ ತುಂಬ ಯೋಚನೆ ಮಾಡಿ ಹೆಚ್ಚು ಕಮ್ಮಿ ಏನಿಲ್ಲ ಅಂದರೂ ಒಂದು 10-15 ನಿಮಿಷ ಯೋಚನೆನೇ ಮಾಡಿದ್ದೀನಿ, ಹಿಂಗೆ ಹೋಗ್ಲಾ ಅಂತ. ಯಾಕೆಂದರೆ ಕನ್ಫ್ಯೂಷನು. ಈ ರೋಡಲ್ಲಿ ಹೋದರೆ ಸಣ್ಣ ರೋಡು 30 ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ. 30 ಕಿಲೋಮೀಟ್ರ್ ಅಂದರೆ ಆಲ್ಮೋಸ್ಟ್ ನನಗೆ ಏನಿಲ್ಲ ಅಂದರೂ ಒಂದು 2,000-3,000 ರೂಪಾಯಿ ದುಡ್ಡು ಉಳಿಯುತ್ತೆ. ಸೊ ಆ ಯೋಚನೆಯಲ್ಲಿದ್ದೆ. ಬಟ್ ಅರೆ ಬಿಡು, ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಟೈಮ್ ಇಂಪಾರ್ಟೆಂಟ್ ಅಂತೇಳಿ ಸೀದಾ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೈವೇಲಿ ನೋಡಿ ಗಾಡಿ ಹೆಂಗೆ ಪಾಸ್ ಆಗುತ್ತೆ, 80 ಹೊಡಿಬೋದು ಗಾಡಿ. ನಾನಿವಾಗ ನನ್ನ ಥರ ಸ್ಪೀಡ್ ಹೊಡಿಯೋಕೆ ಹೋಗ್ಬಿಡಿ ಯಾರನ್ನು. ಬಟ್ ನಾನು ಯಾಕೆ ಸ್ಪೀಡ್ ಹೊಡಿತೀನಿ, ನನಗೆ ಎಮರ್ಜೆನ್ಸಿ ಇದೆ. ಪ್ಲಸ್ ಇನ್ನೊಂದೇನಂದ್ರೆ 2 ದಿವಸದಿಂದ ಕಂಟಿನ್ಯೂಸ್ ಗಾಡಿ ಓಡಿಸಿದ್ದೀನಿ. ಯಾಕೆಂದರೆ ನಾನು ಅನ್ಲೋಡ್ ಮಾಡಿ ಹೋಗಲೇಬೇಕು ಅನ್ನೋ ಕಾರಣಕ್ಕೆ ಕಂಟಿನ್ಯೂಸ್ ಹೊಡಿತೀನಿ, ಅದು ಸ್ಪೀಡ್ ಹೊಡಿತಾಯಿದ್ದೀನಿ. ದಯವಿಟ್ಟು ಗಾಡಿ ಓಡಿಸ್ಬೇಕು ಸ್ವಲ್ಪ ಹುಷಾರಾಗಿ ನೋಡಿಕೊಂಡು, ನಿಮ್ಮ ಒಂದು ಲಿಮಿಟಲ್ಲಿ, ನಿಮ್ಮ ಒಂದು ಕಂಟ್ರೋಲಲ್ಲಿ ಗಾಡಿ ಇದೆ ಅನ್ನಂಗೆ ಓಡಿಸಿ. ನನಗೆ ಇರೋ ಎಕ್ಸ್ಪೀರಿಯೆನ್ಸ್ಗೆ ನಾನು ಆಲ್ಮೋಸ್ಟ್ ನೋಡಿಕೊಂಡೇ ಓಡಿಸ್ತೀನಿ. ಲೈಟ್ ವೆಯ್ಟು, ಸೇಫ್ಟಿ ಇದೆ ಅಂದರೆ ಮಾತ್ರ ಸ್ಪೀಡ್ ಹೊಡಿತೀನಿ. ಅದು NH4 ಅಂದರೆ ಇದು ನನ್ನ ಫೇವ್ರೇಟ್ ರೋಡು. ಯಾಕಂದರೆ ರೋಡು ಸೂಪರ್ ರೋಡ್ ಇದು. ಹೆಂಗೆ ಗಾಡಿ ಬಸ್ಗಳನ್ನೇ ಹಿಡ್ದಾಕ್ಬಿಡ್ತೀವಿ ಈ ರೋಡಲ್ಲಿ, ಖಾಲಿ ಗಾಡಿ ಇತ್ತು ಅಂದರೆ. ಸೊ ನನ್ನ ಫೇವ್ರೇಟ್ ರೋಡ್ ಆಗಿರೋದ್ರಿಂದ ನಾನು ಸ್ವಲ್ಪ ಈ ರೋಡಲ್ಲಿ ಸ್ಪೀಡೇ ಓಡಿಸ್ತೀನಿ. ಸೊ ನೋಡ್ಬೋದು ಇಲ್ಲಿ ತುಮಕೂರು, ಇನ್ನು ಎಂಟ್ರಿ ಆಗ್ತೀನಿ. ಸೊ ತುಮಕೂರು ಎಂಟ್ರಿ ಆಗಿ ತುಮಕೂರಿಂದ ಕುಣಿಗಲ್ ರೋಡ್ ತೊಗೊಂಡೆ. ಅಲ್ಲಿ ಬಂದು ನೋಡಿದ್ರೆ ಇಲ್ಲೊಂದು ಪೈಪ್ ಲಾರಿ ದಬಾಕೊಂಬಿಟ್ಟಿತ್ತು. ನೈಟ್ ಹೊತ್ತು ಡ್ರೈವ್ ಮಾಡಬೇಕಾದ್ರೆ ನೀವು ಆಲ್ಮೋಸ್ಟ್ ಅಲರ್ಟ್ ಆಗಿರಲೇಬೇಕು, ಯಾಕಂದರೆ ಆಪೋಸಿಟ್ ಬರೋ ಗಾಡಿ ಹೆಂಗೆ ಬರ್ತಾ ಇರ್ತಾನೆ ಹೇಳೋಕ್ಕಾಗಲ್ಲ. ಸೊ ಅಲ್ಲೊಂದು ಗಾಡಿ ಅಪ್ಸೈಡ್ ಆಗಿತ್ತು. ಸೊ ಅದು ಹೆಂಗೋ ಕ್ಲಿಯರ್ ಮಾಡಿದ್ರು ಇಮಿಡಿಯೇಟ್. ಒಂದು ಅರ್ಧ ಗಂಟೆಲಿ ಕ್ರೇನೆಲ್ಲ ಬಂದು ಬೇಗ ಇತ್ತು. ಅಲ್ಲಿಂದ ಬಂದೆ, ಇದು ಅನ್ಲೋಡಿಂಗ್ ಪಾಯಿಂಟು.
ಸೊ ಇವಾಗ ಅನ್ಲೋಡಿಂಗ್ ಪಾಯಿಂಟಲ್ಲಿ ರಿವರ್ಸ್ ಹೊಡೆದು ನಿಲ್ಲಿಸಿದ್ದೀನಿ. ಸೊ ಈ ವೆಹಿಕಲ್ನ ಇಲ್ಲಿ ಅನ್ಲೋಡ್ ಮಾಡ್ತೀನಿ. ಸೊ ಇಲ್ಲಿ ಅನ್ಲೋಡ್ ಮಾಡಿ ಪಟ್ಟಂತ ಹೋಗಿ ಕೋಲಾರಲ್ಲಿ ಇನ್ನೊಂದು ಮಿಷಿನ್ ಇತ್ತು, ಮಿಷಿನ್ ಎತ್ಕೊಂಡು ಸೀದಾ ಗುಲ್ಬರ್ಗಾಗೆ ಹೊರಟೆ. ಮತ್ತು ಸಿರಾ ಹತ್ರ ಇದ್ದೀನಿ. ಸೊ ವ್ಯೂ ಮಾತ್ರ ಆಶ್ರಮಾಗಿತ್ತು. ಅಲ್ಲಿ ದೂರದಲ್ಲಿ ಮಳೆ ಬರ್ತಾಯಿತ್ತು. ಮಳೆ ಆ್ಯಕ್ಚುಲಿ ನಾವು ಇದ್ದಿದ್ದ ಪ್ಲೇಸಲ್ಲಿ ಮಳೆ ಇಲ್ಲ, ದೂರದಲ್ಲಿ ನನ್ನ ಕಣ್ಣು ಕಾಣಿಸ್ತಾ ಇರುತ್ತೆ ಮಳೆ ಬೀಳ್ತಾ ಇರೋದು. ಸೊ ಆ ವ್ಯೂ ಮಾತ್ರ ಆಶ್ರಮಾಗಿರುತ್ತೆ, ನೋಡೋಕ್ಕೂ ಒಂಥರ ಖುಷಿಯಾಗುತ್ತೆ. ಸೊ ಮತ್ತೆ ಹೊರಟಿದ್ದೀನಿ ಗುಲ್ಬರ್ಗಾಗೆ. ಸೊ ಇದ್ರದ್ದು ಬಾಡಿಗೆ ಸೂಪರ್ ಬಾಡಿಗೆ. ಏನಂದರೆ ಅಡ್ವಾನ್ಸ್ ಪೇಮೆಂಟ್ ಎಲ್ಲ ಏನಿರಲ್ಲ, ಅನ್ಲೋಡಿಂಗ್ ಮಾಡಿ 2 ದಿವಸ ಆದಮೇಲೆ ಪೇಮೆಂಟ್ ಬರುತ್ತೆ. ಸೊ ಸೂಪರ್ ಬಾಡಿಗೆ ಇತ್ತು. ಸೊ ನಾನು ಲೋನ್ ಕಟ್ಟಬೇಕು ಅನ್ನೋ ಅರ್ಜೆಂಟಲ್ಲಿ ಲೋಡ್ ಮಾಡ್ಕೊಂಡು ಬಂದೇ ಬಿಟ್ಟೆ. ಮತ್ತು ಇಲ್ಲಿ NH4 ಹೈವೇ ಬಂದು ಸೂಪರಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು NH4 ಹೈವೇನೇ ಜಾಸ್ತಿ ಯೂಸ್ ಮಾಡ್ತೀನಿ. ಆಲ್ಮೋಸ್ಟು ಏನೂ ಟೆನ್ಷನ್ ಇರಲ್ಲ, ರೋಡ್ ಸೂಪರ್ ಇರುತ್ತೆ. ಮತ್ತು ಇಲ್ಲಿ ಗುಲ್ಬರ್ಗ ಹತ್ತತ್ರ ಬಂದೆ, ಇಲ್ಲಿ ಡಿವಿಯೇಷನ್ ಇತ್ತು, ಇಲ್ಲೊಂದು ಈರುಳ್ಳಿ ಗಾಡಿ ದಬಾಕೊಂಬಿಟ್ಟಿತ್ತು. ದಬಾಯಿಸಿ ಎಳೆದ್ಬಿಟ್ರೆ ಗಾಡಿ ದಬಾಕೊಂಬಿಡ್ತವೆ. ಸೊ ಹೆವಿ ವೆಹಿಕಲ್ ಓಡಿಸೋರು ಸ್ವಲ್ಪ ನೋಡಿಕೊಂಡು ಏನು ಮಾಲ್ ಹಾಕಿದ್ದೀವಿ ಅದ್ರ ಮೇಲೆ ಡಿಪೆಂಡ್ ಮಾಡಿ ಗಾಡಿ ಓಡಿಸ್ಬೇಕು. ಸೊ ಗುಲ್ಬರ್ಗಾಗೂ ಬಂದಾಯಿತು, ಇದು ಒಂದೇ ರಾತ್ರಿಲಿ ಹೊಡೆದಿರೋದು. ಗುಲ್ಬರ್ಗಾಗೂ ಬಂದಾಯಿತು, ಗುಲ್ಬರ್ಗಾನು. ಸೊ ಇದು 4ರಿಂದ 5 ದಿವಸದಲ್ಲಿ 2 ಲೋಡ್ ಕಂಪ್ಲೀಟ್ ಮಾಡಿದೆ. ಯಾಕೆಂದರೆ ನನಗೆ ನಾಳೆ ನಾನು ಸೈಟ್ಗೂ ಅಂದರೆ ಮನೆಗೆ ಹೋಗಲೇಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಬಂದು ಇಲ್ಲಿ ಅನ್ಲೋಡ್ ಮಾಡಿ ಸೀದಾ ನಾನು ಗಾಡಿ ಇಲ್ಲಿ ನಿಲ್ಲಿಸಿ ಮನೆಗೆ ಹೋಗ್ತೀನಿ. ಸೊ ಇಷ್ಟು ಮಾತ್ರ ಈ ಬ್ಲಾಗಲ್ಲಿ. ಸೊ ನೆಕ್ಸ್ಟು ಗುಲ್ಬರ್ಗಾಯಿಂದ ಹೊಸ ಬ್ಲಾಗು, ಗುಲ್ಬರ್ಗಾಯಿಂದ ಸ್ಟೀಲ್ ಲೋಡ್ ಮಾಡ್ತೀನಿ, ಅದು ನಿಮಗೆ ಡೀಟೇಲ್ಸ್ ಹೇಳ್ತೀನಿ. ಸೊ ಟೈಮ್ ಕಮ್ಮಿ ಇರೋದ್ರಿಂದ ಸ್ಟೀಲ್ ಲೋಡ್ ಮಾಡಿದ್ದೀನಿ ಗೋಕಾಕ್ಗೆ. ಇಲ್ಲೂ ಬಂದಾಯಿತು, ಇಲ್ಲೂ ಅನ್ಲೋಡ್ ಮಾಡಿದೆ. ಮನೆಗೆ ಹೋಗಿ ರಜಾ ತೊಗೊಂಡು ಮತ್ತೆ ವಾಪಸ್ ಬಂದೆ. 4-5 ದಿವಸ ರಜಾ ಮಾಡಿದ್ದೆ, ರಿಲ್ಯಾಕ್ಸ್ ಆಯಿತು. ಸೊ ಇಷ್ಟು ಮಾತ್ರ ಇವತ್ತಿನ ಬ್ಲಾಗಲ್ಲಿ 3 ಲೋಡು ಹೊಡೆದಿದ್ದ ಡೀಟೇಲ್ಸ್ ಸಿಗೋಣ. ಮತ್ತು ಇವತ್ತಿನ ಬ್ಲಾಗ್ ಇಷ್ಟೇ. ಈ ತಿಂಗಳದ್ದು ಮುಗೀತು, ಜೂನ್ ತಿಂಗಳದು. ಸೊ ಜುಲೈಯಿಂದ ಹೊಸ ಮಂತ್ ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.